ನೋಡಿ ಮಾಡ್ತವ್ರೆ ಏನಪ್ಪ ಅಂದ್ರೆ 10 ಬ್ಯಾಗ್ ಅಂತ ಇರೋದು. ನೋಡಿ ಮನೆಯಾಳು ಮಚ್ಚ ಅವನೇನೆ ಎತ್ತಿ ಎತ್ತಿ ಬಿಡ್ತವ್ರೆ ಎಣ್ಣೆಗೆ. ಇನ್ನೇನು ರೆಡಿ ಆಗಿಲ್ಲ ತೋರ್ಸಕ್ಕೆ. ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಆಟೋ ಬ್ಲಾಗ್. ಏನಪ್ಪ ಇವತ್ತೊಂದು ಬ್ಲಾಗಿಂದು ವಿಶೇಷತೆ ಅಂದರೆ, ಇಲ್ಲೇ ಒಂದು ಬಾಡಿಗೆ ಐತೆ, ಆ ಬಾಡಿಗೆ ಹಾಕಕ್ಕೆ ಹೋಗ್ಬೇಕು. ಅದಕ್ಕೂ ಮುಂಚೆ ಏನು ಮಾಡಬೇಕಪ್ಪ ಅಂದರೆ, ಗಾಡಿ ನೋಡಿ ಇಲ್ಲೇ ನಿಂತಿದೆ, ಗಾಡಿ ಇಲ್ಲೇ ಇದೆ. ಈಗೇನು ಮಾಡಬೇಕಪ್ಪ ಅಂದರೆ ಗಾಡಿಗೆ ಇಂಜಿನ್ ಆಯಿಲ್ ಚೆಕ್ ಮಾಡಬೇಕು. ಇಂಜಿನ್ ಆಯಿಲ್ ಚೆಕ್ ಮಾಡಿ ತುಂಬ ದಿನ ಆಗಿದೆ, ಹಂಗಾಗಿ ಲಾಂಗ್ ಏನು ಹೋಗಿಲ್ಲ ಅಂದ್ಬಿಟ್ಟು ಏನು ಚೆಕ್ ಏನು ಮಾಡಿರಲಿಲ್ಲ. ಹಂಗಾಗಿ ಈಗ ಇಂಜಿನ್ ಆಯಿಲ್ ಚೆಕ್ ಮಾಡಿ ಆಮೇಲೆ ಗಾಡಿ ಎತ್ತಬೇಕು. ಬನ್ನಿ ಇಂಜಿನ್ ಆಯಿಲ್ ಚೆಕ್ ಮಾಡೋಕ್ಕೆ ಹೋಗೋಣ. ಅದೇ ಬ್ಯಾನೆಟ್ಟು, ಇದರೊಳಗಡೆ ಇಂಜಿನ್ ಇರ್ತದೆ, ಇದರೊಳಗಡೆ ಇಂಜಿನ್ ಇರುತ್ತೆ. ಏನಪ್ಪ ಅಂದರೆ ಅವತ್ತು ಹಸು ಹಾಕೊಂಡು ಹೋಗಿದ್ನಲ್ಲ, ಏನು ಮಾಡೈತೆ ಎಲ್ಲ ಹಳ್ಳಗುಂಡಿಲೆಲ್ಲ ಇದಾಗಿ ಎತ್ತಿ ಎತ್ತಿ ಒತ್ತಿ ಬೆಂಡ್ ಮಾಡಿಬಿಟ್ಟೈತೆ ಬ್ಯಾನೆಟ್ನ. ಕೈಯಲ್ಲಿ ಬರಲ್ಲ ಅದು. ಸ್ವಲ್ಪ ಕಟಿಂಗ್ ಪ್ಲೇಯರಲ್ಲಿ ಎಡ್ಜ್ ಎತ್ಬಿಟ್ಟು ಆಮೇಲೆ ಕೈಯಲ್ಲಿ ಎತ್ತರೆ ಬರುತ್ತೆ, ಇಲ್ಲಾಂದರೆ ಬರಲ್ಲ. ನೋಡಿ ಹಿಂಗೆ ಎತ್ಬಿಟ್ಟು ಎಡ್ಜಲ್ಲಿ ಆಮೇಲೆ ಕೈಯಲ್ಲಿ ಎತ್ತರೆ ಬರುತ್ತೆ. ಬರ್ತಾಯಿಲ್ಲ, ಮೇಲೆ ಹತ್ತಿ ಎತ್ತಣ ಇರಿ. ಯಪ್ಪ ಕೈಯೇ ಉರಿತೈತಪ್ಪು. ವೇಸ್ಟ್ ಇಕ್ಕಿದೆ, ವೇಸ್ಟ್ ಎಲ್ಲೋಯ್ತು ಅನ್ನೋದು ಗೊತ್ತಿಲ್ಲ. ಅಲ್ಲಿ ಎತ್ತಿದಾಯಿತು. ಏನಪ್ಪ ಅಂದರೆ ಇಲ್ಲೆಲ್ಲ ಬೆಂಡಾಗ್ಬಿಟ್ಟೈತಿ ಇದು. ಇದೊಂದು ಸ್ವಲ್ಪ ಸುತ್ತಿ ತಗೊಂಡು ಸ್ಟ್ರೈಟ್ ಮಾಡಬೇಕು. ಸ್ಟ್ರೈಟ್ ಮಾಡಿದ್ರೆ ಮಾಮೂಲಿ ಕೈಯಲ್ಲೇ ಎತ್ಬೋದು, ಅದೇನು ಅವಶ್ಯಕತೆ ಏನಿರಲ್ಲ. ಏನಪ್ಪ ಕಟಿಂಗ್ ಇದು ಸ್ಕ್ರೂ ಡ್ರೈವರ್ ಹಾಕೊಂಡು ಎತ್ತಬೇಕು ಅನ್ನೋದೇನಿರಲ್ಲ. ಹಸು ಹಾಕೊಂಡು ಹೋಗಿದ್ನಲ್ಲ ಆವಾಗ ಬೆಂಡಾಗಿರೋದು ಅದು. ಇದೇ ನಮ್ಮ ಗಾಡಿದು ಇಂಜಿನು. ಹಿಂಗಿದೆ ಇಂಜಿನ್. ಅಪ್ಪೆ ಗಾಡಿಗೆ ಹಿಂದ್ಗಡೆ ಬರುತ್ತೆ, ಬ್ಯಾಕಲ್ಲಿ ಬರುತ್ತೆ ಇಂಜಿನು. ಇದೇ ನಮ್ಮ ಗಾಡಿ ಇಂಜಿನ್. ಇದು ಇಂಜಿನ್ದು ಆಯಿಲ್ ಚೆಕ್ ಮಾಡ್ತೀವಲ್ಲ ಆ ಮುಳ್ಳಿದು. ಆಯಿಲೆಲ್ಲ ಚೆಕ್ ಮಾಡಿದಾಯಿತು. ಬನ್ನಿ ಇವಾಗ ಹೋಗೋಣ. ಅವರು ಪಾರ್ಟಿ ಬೇರೆ ಕಾಯ್ತವ್ರೆ. ಹೋಗೋಣ ಬನ್ನಿ, ಗಾಡಿ ಸ್ಟಾರ್ಟ್ ಮಾಡೋಣ. ಈಗ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಲೋಡ್ ಹೋಗೋದೇನೆ. ಈಗ ಕೆಲಸ ಇನ್ನೇನಿಲ್ಲ, ಅದು ಬಿಟ್ಟರೆ ಸ್ಟಾರ್ಟ್ ಮಾಡೋಣ ಬನ್ನಿ ಗಾಡಿ. ಸ್ಟಾರ್ಟ್ ಮಾಡಾಯಿತು ಫೈನಲಿ ಗಾಡಿನ. ಈಗ ಹೋಗೋದೊಂದೇ ಬಾಕಿ. ಹೋಗೋಣ, ಏನಂತೀರ? ಹೋಗೋಣ ಬನ್ನಿ. ಫೈನಲಿ ಲೋಡಿಗೆ ಬಂದೆ. ನೋಡಿ ಇದೆ ಅಂಗಡಿ ಬಂದು ಇದೇನೆ. ಏನಪ್ಪ ಲೋಡು ಅಂದರೆ ರ್ಯಾಪ್ ಸಿಮೆಂಟು. ಇವರೇ ಶ್ರಮಜೀವಿ, ಇವರು ತುಂಬ ಇವರೇ ಓನರು, ಅಂಗಡಿ ಓನರು ಮತ್ತು ಕೆಲಸನೂ ಇವರೇ ಮಾಡ್ಕೊತಾರೆ. ಪಾಪ ತುಂಬ ಶ್ರಮಜೀವಿ ಅವರು. ನೋಡಿ ಹೋಗ್ತವ್ರೆ. ನಾವು ಶ್ರಮಜೀವಿನೇ, ನಾವೇನು ಖಾಲಿ ಕೂತಿಲ್ಲ. ಇವರೇ ಅವರು ಹೆಂಗೆ ಎತ್ಕೊಂಡು ಹೋಗ್ತವ್ರು ನೋಡಿ. ಅವ್ರ ಗೋಡನ್ ಇದು. ಪೈಪು ಮಾರ್ತಾರೆ, ತಿರ್ಗಾ ಪ್ಲೇವುಟು ಮಾರ್ತಾರೆ, ತಿರ್ಗಾ ರ್ಯಾಪ್ ಸಿಮೆಂಟು ಮಾರ್ತಾರೆ, ಎಲ್ಲ ಮಾರ್ತಾರೆ. ಮಾಡ್ತವ್ರೆ ಏನಪ್ಪ ಅಂದರೆ 10 ಬ್ಯಾಗ್ ಅಂತ ಇರೋದು. ಅದೀನಿ ಫೈನಲಿ ಲೋಡೆಲ್ಲ ಆಯಿತು. ಲೋಡ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ. ಏನಪ್ಪ ಅಂದರೆ ಬಾಡಿಗೆಗಳು ಸಿಕ್ಕಾಪಟ್ಟೆ ಡಲ್ ಆಗ್ಬಿಟ್ಟೈತೆ. ಯಾಕೆ ಅನ್ನೋದು ಗೊತ್ತಿಲ್ಲ. ಬರೀ ಲೋಕಲ್ಲೇ ಸಿಗ್ತೈತೆ, ಲಾಂಗ್ ಅಂತ ಬಾಡಿಗೆಗಳೇ ಸಿಗ್ತಾಯಿಲ್ಲ. ಸಿಕ್ಕಾಪಟ್ಟೆ ಡಲ್ ಇದೆ ಬಾಡಿಗೆ. ಏನು ಕತೆ ಏನು ಅನ್ನೋದು ಗೊತ್ತಿಲ್ಲ, ಒಂದು ಗೊತ್ತಾಗ್ತಾಯಿಲ್ಲ. ಈಗಲೇ ಅಂತಲ್ಲ, ಒಂದು ವಾರದಿಂದನೂ ಡಲ್ಲೇ ಐತೆ ಬಾಡಿಗೆ. ಏನೋ ಒಂದು 2 ದಿವಸ ಏನೋ ಆದರೆ ಅನ್ಬೋದು, ಒಂದು 6 ದಿನನೂ ಹಿಂಗೆ ಇದೆ ಬಾಡಿಗೆ, ಡಲ್ಲಲ್ಲೇ ಇದೆ. ಯಾಕೆ ಅಂತ ಗೊತ್ತಿಲ್ಲ. ಇದೇ ಗೌರ್ಮೆಂಟ್ ಹಾಸ್ಪಿಟ್ಲ್ ಇದು, ಕೆಳರ್ಬಳದಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲು. ಈಗ ಹೋಗ್ತಾ ಇದ್ದೀನಿ. ಇದು ಎಲ್ಗಪ್ಪ ಅಂದರೆ ನಿಮ್ಗೆ ಹೇಳಿಲ್ಲ ಎಲ್ಲಿ ಹೋಗ್ತಾ ಇರೋದೇನು ಅಂತ. ಇಲ್ಲೇ ಲೋಕಲ್ ಬಾಡಿಗೆನೇ ಇದನ್ನು, ಏನಂತ ಲಾಂಗ್ ಏನೂ ಇಲ್ಲ. ನಾಗ್ಪುರ, ನಮ್ಮ ಏರಿಯಾದಲ್ಲಿರೋದು ನಾಗ್ಪುರ ಅಂತ. ಅಲ್ಲಿ ಇದು ಗಣೇಶನ ದೇವಸ್ಥಾನ. ಇದು ಕೆಳರ್ಬಳದಲ್ಲಿ ಗಣೇಶನ ದೇವಸ್ಥಾನ ಇದು. ಈಗ ಹೋಗ್ತಾ ಇದ್ದೀನಿ, ಹಿಂಗೆ ಹೋಗ್ತಾ ಇದ್ದೀನಿ. ಸೀದಾ ಹೋಗಿ ಕೆಳರ್ಬಳಗ ಸರ್ಕಲ್ ಸಿಗುತ್ತೆ ಮುಂದ್ಗಡೆ ನಮಗೆ. ಸರ್ಕಲಲ್ಲಿ ಲೆಫ್ಟ್ ಎತ್ಕೊಂಡು ಸೀದಾ ಹೋಗೋದೇನೆ ನಾಗ್ಪುರಕ್ಕೆ ಹೋಗ್ಬೇಕು. ನಾಗ್ಪುರದಲ್ಲಿ ಅನ್ಲೋಡು. ಇದು ರಾಮಣ್ಣ ಹೋಟ್ಲು. ಇದು ಮೊದಲು ಅವರಿದ್ರೆ, ಈಗ ಯಾರೋ ಬೇರೆಯವರು ಕೊಟ್ಟವ್ರೆ ಹೋಟ್ಲು. ಹಳೆ ತಲೆ ಗೆಳೆಯರ ರಾಮಣ್ಣ ಅಂದರೆ ಗೊತ್ತಾ ಫ್ರೆಂಡ್ಸ್? ಹಳೆ ಹೋಟ್ಲು ಅಂದರೆ ಹಳೆ ಹೋಟ್ಲು ತುಂಬ. ಈಗ ಸೇಲ್ ಮಾಡಿಬಿಟ್ಟವ್ರೆ, ಬೇರೆಯವ್ರು ಕೊಟ್ಟವ್ರೆ ಹೋಟ್ಲದು. ಬೇರೆಯವ್ರು ನಡೆಸ್ಕೊಂಡು ಹೋಗ್ತವ್ರೆ. ಅದೇ ಈಗ ಇಲ್ಲೇ ಹೋಯ್ತಲ್ಲ, ಅದೇ ಗೆಳೆಯರ ಸರ್ಕಲ್ಲು. ನಾನು ಹಿಂಗೆ ಹೋಗ್ತಾ ಇದ್ದೀನಿ ಸೀದಾ. ಅನ್ಲೋಡ್ ಪಾಯಿಂಟಲ್ಲಿ ಸಿಗ್ತೀನಿ ಬನ್ನಿ. ಫೈನಲ್ ಅನ್ಲೋಡ್ ಪಾಯಿಂಟಿಗೆ ಬಂದೆ. ಇದೇ ಬಿಲ್ಡಿಂಗಿಗೆ ಐಟಮ್ ಬಂದಿರೋದು. ಈಗ ರ್ಯಾಪ್ ಸಿಮೆಂಟು 4-5 ಸತಿ ಬಂದಿದ್ದೀನಿ ಈ ಬಿಲ್ಡಿಂಗಿಗೆ. ಅವ್ರೇನಪ್ಪ 10 ಬ್ಯಾಗೇ ತರಿಸ್ಕೊತಾರೆ. 10 ಬ್ಯಾಗ್ ಮೇಲೆ ತರಿಸ್ಕೊಳ್ಳೋದಿಲ್ಲ, ಯಾಕಂದರೆ ಸ್ಟಾಕ್ ಉಳಿದು ಬಿಡ್ತಾಯಿದೆ ಅಂತ 10 ಬ್ಯಾಗ್ಗಳೇ ತರಿಸ್ಕೊತಾರೆ. ಇದು ಬ್ಯಾಕ್ ಸೈಡ್ ಬಂದ್ಬಿಟ್ಟಿದೆ KMW ಸ್ಕೂಲ್. ಇದು ಹಾಸ್ಟ್ಲು, ಆ ಕಡೆ ಇರೋದು ಸ್ಕೂಲು.
ಬ್ಯಾಕ್ ಸೈಡಲ್ಲೇ ನಾನು ಅನ್ಲೋಡ್ ಮಾಡೋಕ್ಕೆ ಬಂದಿರೋದು, KMW ಸ್ಕೂಲ್ ಬ್ಯಾಕ್ ಸೈಡಲ್ಲೇ. ಈ ಹಿಂದಿಯವ್ರಿಗೆ ಏನು ಕೊಬ್ಬು ಅಂತೀರಾ, ಅಷ್ಟಿಷ್ಟಿಲ್ಲ ಕೊಬ್ಬು. ಎಲ್ಲರಿಗೂ ಐತೆ ಅಂತ ಹೇಳ್ತಿಲ್ಲ ನಾನು, ಕೆಲವೊಬ್ರು ಇದ್ದಾರೆ ಅವ್ರಿಗೆ ಹೇಳ್ತಾಯಿದ್ದೀನಿ. ಯಾಕಪ್ಪ ಅಂದರೆ ಐಟಮ್ ತರಿಸ್ಕೊಂಡ್ಬಿಟ್ಟು ಏನು ಮಾಡ್ತಾರೆ, ಒಂದೊಂದು ಗಂಟೆ ನಿಲ್ಲಿಸ್ತಾರೆ ಗಾಡಿನ. ಇಲ್ಲಾಂದರೆ ನಾವೇ ಅನ್ಲೋಡ್ ಮಾಡ್ಬೇಕಂತೆ ಹಿಂದಿಯವರು. ಎಲ್ಲಿಂದ ಎಲ್ಲಿಗೋ ಬಂದ್ಬಿಟ್ಟು ಇಲ್ಲಿ ನಮಗೆ ಏನಪ್ಪ ದುರಂಕಾರದ ಮಾತು ಅಹಂಕಾರ ಮಾತುಗಳೆಲ್ಲ ಆಡ್ತಾರೆ. ಎಲ್ಲರೂ ಹಂಗೆ ಅವ್ರೆ ಅಂತಲೂ ಹೇಳಲ್ಲ ನಾನು, ಕೆಲವೊಬ್ರು ಇದ್ದಾರೆ, ನನಗೆ ಅದು ಅನುಭವ ಆಗಿರೋದಕ್ಕೆ ನಾನು ಹೇಳ್ತಾಯಿದ್ದೀನಿ ಆ ಮಾತನ್ನ, ಏನು ಎತ್ತ ಅಂತ. ಒಂದೊಂದು ಅವರ್ ನಿಲ್ಲಿಸ್ತಾರೆ ಕೆಲವೊಬ್ಬರು ನೋಡಿದ್ರೆ ಫೋನ್ಗಳೇ ಎತ್ತಲ್ಲ, ಐಟಮ್ಗಳು ತರ್ಸ್ಕೊಂಡು ಫೋನ್ಗಳೇ ಎತ್ತಲ್ಲ ಹಿಂದಿಯವರು. ಭಾರಿ ದುರಂಕಾರಗಳು ತೋರಿಸ್ತಾರೆ ಅವರು. ಏನಂತೀರಿ, ಈಗ ಯಾರೋ ಬಂದರು, ಇವರು ಹಿಂದಿ ಹುಡುಗನೇ ಪಾಪ, ಇವ್ರ ಮೇಲೆಲ್ಲ ಏನು ನಾವು ಹೇಳೋಕ್ಕಾಗಲ್ಲ. ಯಾಕಂದರೆ ಗಾಡಿ ಬಂದಾಗೆಲ್ಲ ಅನ್ಲೋಡ್ ಮಾಡ್ಕೊತಾರೆ. ನಾನು ಹೇಳ್ತಾ ಇದ್ದೀನಲ್ಲ, ಕೆಲವೊಬ್ರು ಇದ್ದಾರೆ, ಎಲ್ಲರೂ ಅಂತ ಹೇಳಲ್ಲ ನಾನು, ಕೆಲವೊಬ್ಬರು ಅವ್ರಿಗೆ ಹೇಳ್ತಾ ಇದ್ದೀನಿ. ಹಂಗೆ ಮಾಡ್ತಾರೆ, ತರಿಸ್ಕೊಳ್ಳೋದು ನಿಲ್ಸೋದು ಗಾಡಿನ, ಇಲ್ಲ ನಾವೇ ಅನ್ಲೋಡ್ ಮಾಡ್ಬೇಕಂತೆ. ಐಟಮ್ ಅಲ್ಲಿ ಅಂಗಡಿಲಿ ಹೇಳ್ತಾರೆ ನಾವು ಅನ್ಲೋಡ್ ಮಾಡ್ಕೊತೀವಿ ಕಳಿಸಿ ಅಂದ್ಬಿಟ್ಟು, ಇಲ್ಲಿ ಬಂದಮೇಲೆ ಉಲ್ಟಾ ಮಾತುಗಳು ಹೇಳ್ತಾರೆ, ನೀವೇ ಅನ್ಲೋಡ್ ಮಾಡಿ, ನಾವು ಮಾಡಲ್ಲ, ನಾವ್ಯಾಕೆ ಅನ್ಲೋಡ್ ಮಾಡೋಣ, ಡೆಲಿವರಿ ಕೊಡೋರೇ ಅನ್ಲೋಡ್ ಮಾಡ್ಬೇಕು ಬಂದು ಅನ್ನೋ ಮಾತುಗಳು ಆಡ್ತಾರೆ. ಅದು ಮುಗೀತು. ಈಗ ಇನ್ನೊಂದು ಬಾಡಿಗೆ ಬಂದಿದೆ, ಅದು ಲೋಡ್ ಮಾಡಿದ್ದು ಅದೆಲ್ಲ ಏನೂ ತೋರ್ಸೋಕ್ಕಾಗಲಿಲ್ಲ. ಇದೆಲ್ಲಪ್ಪ ಅಂದರೆ ರಾಮಂದ್ರ ಗ್ರೌಂಡಿಗೆ ಬಂದಿದೆ. ಇಲ್ಲೇನೋ ಎಕ್ಸಿಬಿಷನ್ ಎಲ್ಲ ನಡೆದಿರಂಗೆ ಐತೆ. ಇಲ್ಲೆಲ್ಲ ಹೆಂಗೆ ಬೇಕು ಹಂಗಂಗೆ ಅಂಟ್ಕೊಂಡವ್ರೆ, ಗಾಡಿ ಬಾ ಅಂತ ಹೇಳ್ತವ್ರೆ. ಏನು ಐಟಮಪ್ಪ ಅಂದರೆ ಇದು ಗೊಬ್ಬರ ಮತ್ತು ಮಣ್ಣು, ಪಾಟ್ಗೆ ಹಾಕ್ತಾರಲ್ಲ ಅದು ಗೊಬ್ಬರ ಮತ್ತು ಮಣ್ಣು ಅಂಟ್ಕೊಂಡವ್ರೆ. ಜಾಗ ಮಾಡಿಕೊಡ್ತವ್ರೆ ಎತ್ತಿ ಅಲ್ಲೆಲ್ಲ ಕಾರ್ನರ್ಗೆಲ್ಲ ಇಳಿಸ್ಕೊಂತಾರಂತೆ. ಅದನ್ನು ಎಕ್ಸಿಬಿಷನ್ ಏನೋ ಹಾಕಿದ್ರು ಅನ್ಸುತ್ತೆ, ಅದೆಲ್ಲ ಎತ್ಕೊಂಡು ಹೋಗ್ತಾವ್ರೆ. ಈಗ ಇವರೇ ಪಾಲ್ಟಿ ಅದನ್ನೆಲ್ಲ ಎತ್ತಿ ಸೈಡ್ಗೆ ಹಾಕ್ತವ್ರು ನೋಡಿ. ಅಲ್ಲೇ ಬ್ಯಾಕ್ ಸೈಡೇ ಇದಿರೋದು ಚಾಚು ಮತ್ತೆ ಐತೆ, ಅಲ್ಲೊಂದು ರಾಮಂದು ಮತ್ತು ಆಂಜನೇಯಂದು ಒಂದು ಚಾಚು ಇದೆ. ಚೆನ್ನಾಗಿ ಕಟ್ಟವ್ರೆ ಚಾಚು, ಗೊತ್ತಾ ಫ್ರೆಂಡ್ಸ್. ಫೈನಲಿ ಜಾಗ ಮಾಡಿ ಕೊಡ್ತವ್ರೆ. ಹೋಗ್ತಾ ಇದ್ದೀನಿ. ಇದೊಂದು ಗೋಳಿಲಿ ಬರೋಕ್ಕೆ ಕ್ರಿಕೆಟ್ಗೆ ಮಣ್ಣಿದು ಏನೋ ಮ್ಯಾಚ್ ಇರೋಂಗಿದೆ, ಅದಕ್ಕೇನೆ ಇದೆ ಐಟಮ್. ಎಲ್ಲೂ ಗಾಡಿ ಬರೋಕ್ಕೆ ಜಾಗ ಇಲ್ಲ. ಇಲ್ಲಿಗೇನು ಏನೋ ಕ್ರಿಕೆಟ್ ಮ್ಯಾಚ್ ಇರೋಂಗಿದೆ, ಅದಕ್ಕೆ ಇಲ್ಲಿ ಕೆಳಗಡೆಗೇನು ಹಾಕೋಕ್ಕೆ ತರಿಸ್ಕೊಂಡಿರೋದು. ಅದು ಬರೀ ಮಣ್ಣು ಮಾತ್ರ ಇರೋದು, ಅದು ಕೆಂಪು ಮಣ್ಣು ಇಳಿಸ್ಕೊಂತವ್ರೆ. ಫೈನಲಿ ಆ ಮ್ಯಾಚ್ ಇರೋದಕ್ಕೇನೋ ಎಲ್ಲ ಖಾಲಿ ಮಾಡ್ತಾವ್ರೆ. ಎಕ್ಸಿಬಿಷನ್ ಆಗಿರೋಂಗೈತೆ, ಅದು ಖಾಲಿ ಮಾಡ್ತಾವ್ರೆ. ಅಲ್ಲೇ ಬಂದಿದ್ದೀಗ, ಹೋಗ್ತಾ ಇದ್ದೀನಿ. ಈಗೇನಪ್ಪ ನೆಕ್ಸ್ಟ್ ಪ್ಲ್ಯಾನು ಅಂದರೆ ಇನ್ನೊಂದು ಬಾಡಿಗೆ ಇದೆ, ಹೋಗ್ಬೇಕದು ಎಲ್ಲಿಗಪ್ಪ ಅಂದರೆ ಅದು ಇದಕ್ಕೆ ತಿಗ್ರುಪಾಳ್ಯಕ್ಕೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಇದೇ ದೇವಸ್ಥಾನ. ಚಾಚು ಬಂದು ಆ ಕಡೆ ಇದೆ. ಇದರಲ್ಲಿ ಏನಾರ ಕಾಣಿಸಿದ್ರೆ ತೋರಿಸ್ತೀನಿ ರೀ. ಆ ಕಡೆಯಿಂದ ಬರ್ಬೇಕಾದ್ರೆ ಕಾಣಿಸುತ್ತೆ, ಆಪೋಸಿಟ್ ಬರ್ಬೇಕಾರೆ. ಈ ಕಡೆಯಿಂದ ಮೋಸ್ಟ್ಲಿ ಕಾಣೋ ಡೌಟೇ. ಇಲ್ಲಿದೆ ನೋಡಿ, ಕಾಣಿಸ್ತಾ? ರಾಮ ಕಾಣಿಸ್ಲಿಲ್ಲ, ಆಂಜನೇಯ ಕಾಣಿಸೋರು, ಯಾಕಂದ್ರೆ ಆಂಜನೇಯ ಕುತ್ಕೊಂಡಿದ್ರು ಅದಕ್ಕೇನೆ. ಆ ಕಡೆಯಿಂದ ಬರ್ಬೇಕಾದ್ರೆ ಕಾಣಿಸುತ್ತೆ, ಆಪೋಸಿಟ್ ಬರ್ಬೇಕಾರೆ. ಈಗ ಹೋಗ್ತಾ ಇದ್ದೀನಿ ಇಲ್ಲಿ. ಅಲ್ಲೋಗಿ ಲೋಡ್ ಮಾಡ್ಕೊಂಡು ಹೋಗೋದೇ ಈಗ ಕೆಲಸ, ಇನ್ನೇನಿಲ್ಲ. ಹೋಗ್ಬೇಕು ಅಲ್ಲಿ. ಆ ಬಾಡಿಗೆ ನಾನು ಹೋಗಲಿಲ್ಲ, ನನಗೆ ಯಾವುದೋ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಮ್ಮ ಮಾವವ್ರನ್ನ ಕಳಿಸ್ಬಿಟ್ಟು ನಾನು ಬಂದೆ. ಸ್ವಲ್ಪ ಏನೋ ಒಂದು ಸ್ವಲ್ಪ ಕೆಲಸ ಇದೆ, ಹಾಗಾಗಿ ಕೆಲಸ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟು ಬಂದೆ. ಫ್ರೆಂಡ್ ಮನೆ ಹತ್ರ ಬಂದೆ, ಅವನು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು. ಇನ್ನೂ ಬಂದೇ ಇಲ್ಲ ಅವನು. 5 ನಿಮಿಷ ಆಯಿತು ಬಂದು, ಜಾಸ್ತಿ ಏನಾಗಿಲ್ಲ. ನಿಂತಿದ್ದೀನಿ ರೋಡಲ್ಲಿ, ಒಳ್ಳೆ ನಾಯಿ ಕಾಯಿಸ್ತವನೆ ಒಟ್ಟಿನಲ್ಲಿ. ಇನ್ನಂತೂ ಬಂದಿಲ್ಲ. ನೋಡಿ ಮನೆಯಾಳು ಮಚ್ಚ ಅವನೇನೆ. ಅರ್ಧ ಗಂಟೆ ಆಗಿಲ್ಲ, 10 ನಿಮಿಷ ಆಯಿತು ಬಂದು. ಈಗ ಬತ್ತಾವನೆ ಅಳಾಡ್ಸ್ಕೊಂಡು, ಒಳ್ಳೆ ಡಾನ್ ಬಂದಂಗೆ ಬತ್ತಾವನೆ. ಮನೆಯಾಳು ಮಚ್ಚ ಇವನೇ, ಚಿಕ್ಕ ವಯಸ್ಸಿಂದ ಜೊತೆಲಿರೋನು ಇವನು. ಎತ್ತಪ್ಪ ಹೋಗೋಣ ಅಲ್ಲೇ ಬೇಕಲ್ಲ, ಎಷ್ಟೊತ್ತ ಕಾಯದ್ಲಿ. ಹೋಗ್ತಾ ಇದ್ದೀವಿ ಈಗ ಸದ್ಯಕ್ಕೆ. 10 ಗಂಟೆ ಅಂದರೆ ಏನು ಮಾಡೋದು, ಬಾಡಿಗೆ ಹೋಗಿದೆ, ಲೇಟಾಗೋಯ್ತು. ನಿಧಾನಕ್ಕೆ ಹೋಗು, ನೀನು ಹೋಗೋದು ನೋಡ್ರೆ ನನಗೆ ಏನೇನೋ ಬತ್ತಾದೆ ಬೈದಲ್ಲಿ. ನಿಧಾನಕ್ಕೆ ಹೋಗ ಅಪ್ಪಾಜಿ. ಅಪ್ಪ ಆರಿಸ್ತವನೆ ಗಾಡಿನ. ಗಾಡಿ ಕೊಟ್ಟರೆ ಒಳ್ಳೆ ಗಾಡಿ ಥರ ಓಡಿಸಲ್ಲ, ರಾಕೆಟ್ ಹೋದಂಗೆ ಹೋಗೋದು ಅವನು. ಹೆಂಗೆ ಹೋಯ್ತವ್ ನೋಡಿ, ಹಳ್ಳ ನೋಡಲ್ಲ, ತಿಂಡೆ ನೋಡಲ್ಲ, ಆರಿಸೋದಷ್ಟೇ. ಹೋಯ್ತಾ ಇದ್ದೀವಿ, ಹೋಗಿ ಸಿಗ್ತೀನಿ ರೀ. ಫೈನಲಿ ಈಗ ಒಂದು ಬಾಡಿಗೆ ಬಂದಿದೆ. ಎಲ್ಲಿಗಪ್ಪ ಏನಪ್ಪ ಅಂದರೆ ಅಲ್ಲೇ ಗಣೇಶ್ ತುಂಬರಿಂದ ಅವ್ರು ಕೂಡ ನನಗೆ ಯಾಕೋ ಬಾಡಿಗೆ ಕತೆನೇ ಗೊತ್ತಾಗ್ತಾಯಿಲ್ಲ, ಹೆಂಗೆ ಏನು ಅನ್ನೋದೇನೆ. ಲೋಕಲ್ಲೇ ಸಿಗ್ತೈತೆ. ಲೋಕಲ್ ಸಿಕ್ಕರೆ ಏನು ಹೊಟ್ಟೆ ಏನು ತುಂಬಲ್ಲ ನಮಗೆ. ಮಾಮೂಲಿ ಮಿನಿಮಮ್ ಬಾಡಿಗೆಗಳು ಕೊಡ್ತಾರೆ, ಅದು ಬಿಟ್ಟರೆ ಇನ್ನೇನು ಕೊಡಲ್ಲ.
ಲಾಂಗ್ ಆದರೆ ಸ್ವಲ್ಪ ವರ್ಕೌಟ್ ಆಗುತ್ತೆ. ಏನು ಮಾಡೋದು, ಲಾಂಗ್ ಬಾಡಿಗೆಗಳೇ ಸಿಗ್ತಾ ಇಲ್ಲ. ಯಾಕೆ ಅಂತ ಗೊತ್ತಿಲ್ಲ. ಅದೇ ಮೇ ಬಿ ಬೆಳಿಗ್ಗೆ ಹೇಳಿದ್ನಲ್ಲ ಏನು ಕತೆ ಅನ್ನೋದು ಅದು ಗೊತ್ತಿಲ್ಲ. ಈಗ ಹೋಗ್ತಾ ಇದ್ದೀನಿ. ಇಲ್ಲಿ ಯಾರು ಅಡ್ಡ ಬೇರೆ ಹಾಕ್ಬಿಟ್ಟು ಒಂದು ಗಾಡಿನ ಹಿಂದೆ ಒಬ್ಬರು ಹಾಕ್ಬಿಟ್ಟವ್ರೆ, ಮುಂದೆ ಒಬ್ಬರು ಹಾಕ್ಬಿಟ್ಟವ್ರೆ. ತೆಗಿಬೇಕು ಈ ಗಾಡಿ. ಇದನ್ನು ಹಿಂದೆ ಒಂದು ಗಾಡಿ ಹಾಕೋನೆ, ಮುಂದೆ ಒಂದು ಗಾಡಿ ಹಾಕೋನೆ, ಹೆಂಗೆ ತದ ಅನ್ನೋದು ಗೊತ್ತಿಲ್ಲ. ಫುಲ್ ಅದು ಪಕ್ಕಕ್ಕೆ ಹಾಕ್ಬಿಟ್ಟವ್ರು ಗಾಡಿನ. ಮಾಡ್ತವ್ರು ನೋಡಿ, ಮರ ಅದೇ ಕೆಳಗಡೆ ಇದೆಯಲ್ಲ ಅದೇ ಮರನೇ. ಇದೇ ಗಣೇಶ್ ಟಿಂಬರು ಲೋಡ್ ಮಾಡ್ತವ್ರೆ ಇವರು. ನಮ್ಮ ರವೇಣ ಏನು ಜೋರಾಗಿ ಬಜ್ಜಿನ ಎತ್ತಿ ಬಿಡ್ತವ್ರೆ ಎಣ್ಣೆಗೆ. ಇನ್ನೂ ಏನೂ ರೆಡಿ ಆಗಿಲ್ಲ ತೋರ್ಸೋಕ್ಕೆ, ಆದರೆ ಎಣ್ಣೆಗೆ ಬಿಡ್ತವ್ರು ನೋಡಿ. ಇವರೇ ಬಜ್ಜಿ ಬಿಡೋದಲ್ಲ ಎತ್ತಿದ ಕೈ ಇವರು, ರವೀಣ ಅಂದ್ಕೊಂಡು. ಆಯಿ ಮಾಡೋಕ್ಕಾಗಲ್ಲ, ಯಾಕಂದರೆ ಎರಡು ಕೈನೂ ಬ್ಯುಸಿ ಇದೆ ಅವ್ರದ್ದು, ಹಂಗಾಗಿ ಎತ್ತಿ ಬಿಡ್ತಾರೆ. ಆಗಲೇ ಮೆಣಸಿನ್ಕಾಯಿ ಆಗೈತಿಲ್ಲಿ, ಬಾಳೆಕಾಯಿ ಮಾತ್ರ ಎತ್ತಿ ಬಿಡ್ತಾರೆ. ಈಗ ಬಾಳೆಕಾಯಿ ಎತ್ತಿ ಬಿಡ್ತಾರಂತೆ. ಬಾಳೆಕಾಯಿ ಆಗ್ತಾಯಿದೆ ಅಂತೆ. ಸಮೋಸ ಇದೆ ಅಂತೆ ನೋಡಿ, ಸಮೋಸ ರೆಡಿ ಇದೆ ಅಂತೆ. ಗಿರಾಕಿ ಸ್ಟಾರ್ಟ್ ಆಗಿಲ್ಲ ಮತ್ತೆ ಇನ್ನು. ಯಾವುದೋ ಪೌಡ್ರ್ ಗಾಡಿ ಒಂದು ನಿಂತೈತೆ, ನನ್ನ ಗಾಡಿ ಇಲ್ಲಿ ನಿಂತೈತೆ. ಅದೇ ಹಿಂದ್ಗಡೆ ಇರೋದೇ ಗೋಡನ್ ಅವ್ರದ್ದು, ಮಿರರಲ್ಲಿ ಕಾಣಿಸ್ತಿದೆಯಲ್ಲ ಅದೇನೆ. ಇದು ಯಾವುದೋ ಪೌಡ್ರ್ ಗಾಡಿ, ಹಾಸ್ಪಿಟ್ಲದೇನೋ ಅದು, ಏನೋ ಐಟಮ್ ಗೊತ್ತಿಲ್ಲ ನನಗೂ. ಬಂದು ನಿಲ್ಸೋರೆ ಅವರು, ಪೌಡ್ರ್ ಅಂತೆ ಅವ್ರದ್ದು. ಇಲ್ಲಿಗೆ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಏನಾರು ಇಷ್ಟ ಆಗಿದರೆ ನಿಮಗೆ ಲೈಕು, ಶೇರು, ಕಮೆಂಟು ಮಾಡಿ. ಹಂಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ.